ಇದು ಪರ್ಲ್ ಸ್ಟಿಚಿಂಗ್ ಮಿಷನ್ ಅಂತ ಇದ್ರ ಹೆಸರು. ನೀವು ಏನಾದ್ರು ಬೇಕಾದರೆ ನಿಮಗೆಲ್ಲಾದರೂ ಹೋಲ್ಸೇಲಾಗಿ ಸಿಗುತ್ತೆ ಅಂದರೆ ಈ ಥರ ಹೋಗಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾ. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ ಒಂದು ಟೈಲರಿಗೆ ಯೂಸ್ ಆಗೋಂಥದ್ದು. ಏನು ಗೊತ್ತಾ, ನಾವು ಇವಾಗ ಒಂದು ಮಕ್ಕಳಿಗೆ ಏನಾದರೂ ಟಾಪ್ಗಳನ್ನ ಸ್ಟಿಚ್ ಮಾಡೋದಂದರೆ, ಫ್ರಾಕ್ಗಳನ್ನ ಸ್ಟಿಚ್ ಮಾಡಿದ್ರೆ ಪ್ಲೇನ್ ಆಗಿರುತ್ತಲ್ವ, ಪ್ಲೇನಾಗಿ ಇದ್ರೆ ಅದಕ್ಕೆ ಯಾವ ರೀತಿಯಾಗಿ ನಾವು ಡಿಸೈನ್ನ ಮಾಡ್ಕೋಬೋದು ಈ ಮಿಷಿನನ್ನು ಯೂಸ್ ಮಾಡಿಕೊಂಡು ಅಂತ ಇವತ್ತು ಈ ಮಿಷನ್ ರಿವ್ಯೂ ಅಂತ ಹೇಳ್ಬೋದು. ಈ ಮಿಷನ್ದು ರಿವ್ಯೂ ಅಂತ ಹೇಳ್ಬೋದು. ಸಾರಿ ಫ್ರೆಂಡ್ಸ್, ನಂಗೆ ಸ್ವಲ್ಪ ಹುಷಾರಿಲ್ಲ, ಮುಖ ಎಲ್ಲ ಫುಲ್ ಡಲ್ಲಾಗಿ ಹೋಗ್ಬಿಟ್ಟಿದೆ, ವಾಯ್ಸು ಕೂಡ ತುಂಬ ಚೇಂಜ್ ಆಗಿದೆ. ಹಂಗಾಗಿ ಇದ್ರ ಬಗ್ಗೆ ರಿವ್ಯೂ ಕೊಡೋಣ. ಮತ್ತು ನಾನು ಯಾವ ಥರ ಅದನ್ನು, ನನಗೂ ಇದೇ ಫಸ್ಟ್ ಟೈಮು ನನಗೆ ಹೇಳಿದರೆ ಈ ಥರ ಮಾಡಿ ಅಂತ. ಅಂದರೆ ನನಗೆ ಇದು ನನ್ನ ಆನ್ಲೈನ್ ಕ್ಲಾಸ್ ಟೀಚರು ಹತ್ರ ತರಿಸ್ಕೊಂಡಿರೋವಂಥದ್ದು. ಇದಕ್ಕೆ ಬಂದ್ಬಿಟ್ಟು 650 ರುಪೀಸು ನಾನು ಕೊಟ್ಟಿರೋ ಅಂಥದ್ದು. ಈ ಮಿಷನ್ಗೆ 650 ರೂಪಾಯಿ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದು ತಡೀರಿ, ನಿಮಗೆ ಗೊತ್ತಾಗುತ್ತೆ. ಈ ಬಾಕ್ಸಲ್ಲಿದೆ ನೋಡಿ, ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? ಈ ಥರ ಎಲ್ಲ ನೀವು ಸ್ಲೀವ್ಸ್ ಡಿಸೈನು, ನೆಕ್ ಡಿಸೈನು ಈ ಥರ ಎಲ್ಲ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲೂ ಕಾಣಿಸ್ತಾ ಇದೆ ನಿಮಗೆ, ಇಲ್ಲೂ ಕಾಣಿಸ್ತಾ ಇದ್ದಾವೆ ನೋಡಿ, ಕಫ್ಗಳ ಹತ್ರ ಹಾಕಿರೋವಂಥದ್ದು ಸ್ವೆಟರ್ಗೆ. ನಾನು ಇದನ್ನು ಏನಕ್ಕೆ ತರಿಸ್ಕೊಂಡಿದ್ದೀನಿ ಅಂದರೆ, ನೆಕ್ಸ್ಟ್ ನಾನು ಇದು ಪರ್ಲ್ ಯೂಸ್ ಮಾಡಿಕೊಂಡು ಪರ್ಲ್ ಕೂಡ ತರಿಸ್ಕೊಂಡಿದ್ದೀನಿ ನೋಡಿ. ಇಷ್ಟು ಕಲರ್ಸ್ಗಳನ್ನ ತರಿಸ್ಕೊಂಡಿದ್ದೀನಿ ನಾನು. ಇಲ್ಲಿ ನೋಡಿ, ಈ ಥರ ಪರ್ಲಲ್ಲಿ ನಾನು ಅವ್ರದ್ದು ಸ್ಯಾರಿ ಬಂದ್ಬಿಟ್ಟು ಪಿಂಕ್, ಅಂದರೆ ಬೇಬಿ ಪಿಂಕ್ ಬರುತ್ತಲ್ಲ, ಬೇಬಿ ಪಿಂಕು. ಇಲ್ಲಿ ಸ್ವಲ್ಪ ವೆಹಿಕಲ್ ಓಡಾಡ್ತಿರ್ತವೆ ಫ್ರೆಂಡ್ಸ್, ಸಾರಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ನಿಮಗೆ. ಇಲ್ಲಿ ನೋಡಿ, ಈ ಥರ ಪರ್ಲಲ್ಲಿ ನಾನು ಆ ಡಿಸೈನ್ನ ಮಾಡೋದು, ಸ್ಯಾರಿದು ಬ್ಲೌಸ್ ಡಿಸೈನ್ನ ನಾನು ನಿಮ್ಮ ಹತ್ರ ಅದನ್ನು ಕೂಡ ಶೇರ್ನ ಮಾಡ್ಕೋತೀನಿ. ನಾನು ಅದು ಮುಂಚೆ ಹೇಳಿರೋ ಥರ ವೆಯ್ಟ್ ಮಾಡ್ತಾ ಇದ್ದೀನಿ, ನಾನು ಯಾವ್ಯಾವ ಥರ ಡಿಸೈನ್ನ ಕ್ರಿಯೇಟ್ ಮಾಡ್ತೀನಿ ಅಂತ ನಾನು ನಿಮಗೆ ಹೇಳ್ತೀನಿ, ತೋರಿಸ್ತೀನಿ. ನಿಮಗೆ ಪ್ರೂಫ್ ಸಮೇತವಾಗಿ ತೋರಿಸ್ತೀನಿ. ನಾನು ನಿಮಗೆ ಡಿಸೈನ್ನ ನಿಮ್ಮ ಹತ್ರ ಶೇರ್ನ ಮಾಡ್ಕೋತೀನಿ. ಮತ್ತು ಸ್ಲೀವ್ಸ್ಗೂ ನಾನು ಒಂದು ಪ್ಯಾಟ್ರನ್ನ ತೊಗೊಂಡಿದ್ದೀನಿ, ಅದೇ ಥರ ಸ್ಲೀವ್ ಸ್ಟಿಚ್ ಮಾಡಬೇಕು ಅಂತ. ಸ್ಲೀವ್ಸು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಸ್ಟಿಚ್ ಮಾಡೋದು ಅಂತ. ನೋಡಿ, ಈ ಥರ ಪರ್ಲು ನೀವು ಯಾವ ಥರ, ಈಗ ಮಕ್ಕಳಿಗೆ ನಾವು ಸ್ಯಾಟಿನ್ ಬಟ್ಟೆನಲ್ಲಿ ಫ್ರಾಕ್ಗಳು ಯೂಸ್ ಮಾಡ್ತೀವಿ, ಲಾಂಗ್ ಗೌನ್ಗಳು ಯೂಸ್ ಮಾಡ್ತೀವಲ್ಲ, ಹಾಗೆ ಪ್ಲೇನಾಗಿ ಬಿಡೋದಕ್ಕಿಂತ ಇದೊಂದು ಕಾಂಟ್ರಾಸ್ಟಲ್ಲಿ ಇದೊಂದು ಮಣಿಗಳನ್ನ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಲುಕ್ ಬರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಇದರಿಂದ ರಿವ್ಯೂ ಕೊಡೋಣ. ಯಾಕೆ ಕೊಡಬಾರ್ದು, ಗೊತ್ತಿಲ್ಲದೆ ಇರೋರಿಗೆ ಎಷ್ಟು. ಇದ್ರ ಬಗ್ಗೆ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್. ನನಗೆ ನಮ್ಮ ಅನು ಹೇಳಿದ್ನಲ್ವ, ಅನು ಈ ಥರದ್ದು ಅಂತ ಯೂಸ್ ಮಾಡಿಕೊಂಡು ಒಂದು ಫ್ರಾಕ್ ಸ್ಟಿಚ್ ಮಾಡಿದರು. ಆವಾಗ ನಾನು ಏನೋ ಅದು ಯಾವ್ದ್ರಲ್ಲಿ ಅಂತ, ಅವರು ಆಲ್ರೆಡಿ ವೀಡಿಯೋ ಅವ್ರ ಚಾನಲಲ್ಲಿ ವೀಡಿಯೋ ಹಾಕಿದ್ರು. ನಾನು ಅದು ಸ್ವಲ್ಪ ಎಂಡಲ್ಲಿ ಹಾಕಿದ್ರು, ಅದನ್ನು ನಾನು ನೋಡಿರಲಿಲ್ಲ. ಆಮೇಲೆ ಕೇಳಿದ್ದಕ್ಕೆ ಈ ಥರ ಮಿಷನ್ನು ಅಂತ ಹೇಳಿದ್ದಕ್ಕೆ ನಾವು ಒಂದು ಕಳಿಸಿ ಅಂತ ಹೇಳಿದ್ದಕ್ಕೆ ಕಳಿಸಿದ್ದಾರೆ ನೋಡಿ, ಈ ಥರದ್ದು ಮಿಷನ್ನು. ಬನ್ನಿ, ಇವಾಗ ಇದು ಯಾವ ರೀತಿಯಾಗಿ ಯೂಸ್ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ. ಇದೊಂದು ಮಿಷನ್ ಜೊತೆ ನಮಗೆ ಈ ಬಾಕ್ಸಲ್ಲಿ ನಮಗೆ ಇಷ್ಟು ಬಾಕ್ಸ್ ಇರುತ್ತೆ ಇದ್ರದ್ದು. ಇದು ಮಿಷನ್ದು ಬಾಕ್ಸ್ ಇಷ್ಟು ಇರುತ್ತೆ. ಇದರಲ್ಲಿ ಬಂದ್ಬಿಟ್ಟು ನಮಗೆ ಇದ್ರ ಜೊತೆ ಟೂಲ್ಸ್ ಇಷ್ಟು ಕೊಟ್ಟಿದ್ದಾರೆ. ಅಂದರೆ ಇದೇ ಥರದ್ದು ನಮಗೆ ಸೈಜ್ ವೈಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇವಾಗ ನಾವು ಇದು ಪರ್ಲ್ ಮಣಿಗಳು, ಈ ಥರದ್ದು ಬೀಡ್ಸ್ಗಳು, ಈ ಥರದವು ನೋಡಿ. ಇದು ದೊಡ್ಡ ಸೈಜ್ ಇದೆ, ಇದು ಸ್ಮಾಲ್ ಸೈಜ್ ಇದೆ, ಎಲ್ಲ ಈ ಥರ ಅಂದ್ರ ಮೇಲೆ ನಾವು ಇದು ಡಿಪೆಂಡ್ ಆಗ್ತವೆ. ಇವನ್ನ ನಾವು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ, ಸೈಜ್ ವೈಸ್ ಗೊತ್ತಾಗ್ತಾ ಇದೆಯಲ್ವಾ ನೋಡಿ. ಇದಕ್ಕೂ ಇದು ಸ್ವಲ್ಪ ಬಿಗ್ಗಿದೆ, ಇದು ಸ್ವಲ್ಪ ಸ್ಮಾಲ್ ಇದೆ. ಇದು ನೋಡಿ ಫುಲ್ ಸ್ಮಾಲು ನೋಡಿ, ಫುಲ್ ಸ್ಮಾಲ್ ಸೈಜ್ ನೋಡಿ, ಇದು ಫುಲ್ ಸ್ಮಾಲ್ ಸೈಜ್ ಇದೆ. ಇದು ಫುಲ್ ಸ್ಮಾಲ್ ಸೈಜು. ಇದು ಅದಕ್ಕಿಂತ ಸ್ವಲ್ಪ ದೊಡ್ಡದು, ಇದು ಅದಕ್ಕಿಂತ ಸ್ವಲ್ಪ ದೊಡ್ಡದು, ಇದು ಜಾಸ್ತಿ ದೊಡ್ಡದು. ಮತ್ತು ಇದು ನೋಡಿ, ಅದು ಆಲಂಕಿ ಕೊಡ್ತಾರಲ್ವ, ಅದನ್ನು ಬಿಚ್ಚಕ್ಕೆ, ಇದನ್ನು ಸ್ಕ್ರೂ ಎಲ್ಲ ಬಿಚ್ಚಕ್ಕಿರುತ್ತಲ್ವ. ಮೋಸ್ಟ್ಲಿ ನಾವು ಇಲ್ಲಿ ಈ ಪಾರ್ಟ್ಸ್ ಏನು ಬಿಚ್ಚಂಗಿರಲ್ಲ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ ನಾನು ನೆಕ್ಸ್ಟ್ ಹಾಕುವಾಗ.
ಮೋಸ್ಟ್ಲಿ ಇದು ಒಂದೇ ಅನಿಸುತ್ತೆ ಈ ಪಾಟ್ಸ್ ಬಿಚ್ಚಬೇಕಾಗುತ್ತೆ ಫ್ರೆಂಡ್ಸ್. ಆ ಟೈಮಿಗೆ ನಾನು ನಿಮಗೆ ತೋರಿಸ್ತೀನಿ ಆದರೆ ಯಾವಾಗಾದರೂ, ಆಯಿತಾ. ಇದಕ್ಕೆ ಇಷ್ಟು ನಮಗೆ ಟೂಲ್ಸ್ ಕೊಟ್ಟಿದ್ದಾರೆ. ಇದೇ ಮೇಯ್ನು, ಇದ್ರ ಸ್ಕ್ರೂ ಡ್ರೈವರೇ ಇದು, ಹಾಲಕ್ಕಿ ಅಂತಾರೆ ಇದನ್ನು ಈ ಥರ ಒಂದು ಕವರಲ್ಲಿ ಹಾಕಿ ಕೊಟ್ಟಿದ್ದಾರೆ. ಇದ್ರ ಟೂಲ್ಸು ಅದೇ ಹೇಳಿದ್ನಲ್ಲ ಮುಂಚೆನೇ, ಪರ್ಲು ಎಷ್ಟು ಕಲರ ತೊಗೊಂಡಿದ್ದೀನಿ ಅಂತ. ಇವಾಗ ನಾನು ಯಾವ ಥರ ಹಾಕ್ತೀನಿ, ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ನೋಡ್ಕೊಂಬರೋಣ. ನೋಡಿ, ನಾನು ಮಿಷನ್ನ ಇಟ್ಕೊಂಡಿದ್ದೀನಿ. ಅವರು ನಂಗೆ ಹೆಂಗೆ ಹೇಳಿದ್ರು ಅದೇ ಥರ ನಾನು ಏನು ಮಾಡ್ತಾಯಿದ್ದೀನಿ. ಇದು ನನ್ನದು ಒಂದು ಬ್ಲೌಸ್ ಇದು, ಆಯಿತಾ. ಇದು ನನ್ನ ಮ್ಯಾರೇಜ್ ಬ್ಲೌಸ್ ಅಂತ ಹೇಳಿದ್ರು, ಮ್ಯಾರೇಜ್ ಬ್ಲೌಸ್ ಇದು. ಆವಾಗ ಈ ಥರ ನೆಟ್ ಕ್ಲಾತ್ ಎಲ್ಲ ತುಂಬಾ ಟ್ರೆಂಡಿ ಆಗಿತ್ತು. ಹಾಗಾಗಿ ನೋಡಿ, ಇಲ್ಲೊಂದು ಫ್ಲವರ್ ಇದೆ. ನಾನು ಇವಾಗ ಜಸ್ಟ್ ಒಂದು ಟ್ರೈ ಮಾಡಿದೆ ನೋಡಿ ಫ್ರೆಂಡ್ಸ್. ಇದು ಪ್ಯಾರೆಟ್ ಗ್ರೀನು ಪಿಂಕ್ ಒಳಗಡೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ನಾನು ಇವಾಗ ಕಲರ್ ಚೇಂಜ್ ಮಾಡ್ತೀನಿ. ಇಲ್ಲಿ ಫಸ್ಟಿಗೆ ನಿಮಗೆ ಇದು ತೋರಿಸ್ಲೇ ಇಲ್ಲ ಅಲ್ವಾ, ಇದು ಬಂದ್ಬಿಟ್ಟು ಅದಕ್ಕೆ ಸ್ಕ್ರೂ, ಯಾವುದಕ್ಕೆ ಹೇಳಿ, ನಿಮ್ಮ ಈ ಥರ ಇವು ಮಣಿಗಳು ತೊಗೊಂಡಿರ್ತೀವಲ್ವ, ಇದಕ್ಕೆ ಇದು ಸ್ಕ್ರೂಗಳು. ಮತ್ತು ಇದು ಒಂದೇ ಒಂದು ಸ್ಕ್ರೂ ಸಾಕು ನನಗೆ. ಇಲ್ಲಿ ತೊಗೊಂಡಿದ್ದೀವಿ ನೋಡಿ, ಇಲ್ಲಿ ಈ ಸ್ಕ್ರೂನ ಒಂದೇ ಒಂದು ಸಾಕು. ಇದನ್ನ ನೋಡಿ, ಈ ಮುಳ್ಳು ಥರ ಇದೆಯಲ್ವ, ಈ ಮುಳ್ಳು ಮೇಲೆ ಬರೋ ಥರ ಇದಕ್ಕೆ ಹಾಕ್ಕೋಬೇಕು. ಇದು ನೋಡಿ, ಈ ಹೋಲ್ ಇದೆಯಲ್ವಾ, ಈ ಹೋಲೊಳಗಡೆ ಹಾಕ್ಕೋಬೇಕು. ಇವಾಗ ಹಾಕೋತೀನಿ ನೋಡಿ, ಹೋಯ್ತು. ಎಷ್ಟು ನೀಟಾಗಿ ಕೂರುತ್ತೆ ಗೊತ್ತಾ, ಅದು ಹೋಗಿದೆ. ಇದು ಸ್ಕ್ರೂ ಹಾಕಿದ್ಮೇಲೆ ನಾವು ಬಟ್ಟೆನ ಇಡಬೇಕು, ಓಕೆನಾ. ಸ್ಕ್ರೂ ಹಾಕಿದ್ಮೇಲೆ ನಾವು ಈ ಬಟ್ಟೆನ ಇಡಬೇಕು. ಇವಾಗ ನಾನು ಗೋಲ್ಡ್ ಕಲರ್ ತಗೋ, ಸಾರಿ ಸ್ವಲ್ಪ ಹುಷಾರಿಲ್ಲ. ಇಲ್ಲಿ ನೋಡಿ, ಇವಾಗ ಇದು ಪರ್ಪಲ್ ಕಲರು, ಇದು ಪರ್ಪಲ್ ಕಲರ್ ಬೀಡ್ಸ್ನೇ ತೊಗೊಂಡಿದ್ದೀನಿ ನಾನು. ನಿಮಗೆ ಇಲ್ಲಿ ಹಾಕೋದ್ಕಿಂತನೂ ಈ ಥರ ಪ್ಲೇನಾಗೆ ಆ ಕಡೆ ಇರೋದು ಕಡೆನೇ ಹಾಕಿ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿ, ಇವಾಗ ಇಲ್ಲಿ ಬಂದಿದೆ ಅಲ್ವಾ, ಈ ಕರೆಕ್ಟಾಗಿ ಇದು ಸೆಂಟ್ರಿಗೆ ಇಟ್ಕೊಂಡು ನಾವು, ಅಯ್ಯೋ, ಈ ಮಣಿನ ಇಟ್ಕೊಳ್ಳಿ ಸ್ವಲ್ಪ. ಇದನ್ನು ನೋಡಿ, ಸ್ವಲ್ಪ ಗ್ರಿಪ್ಪಾಗಿ ಕೂರೋವರೆಗೂ ಇಟ್ಕೊಂಡು, ಈಗ ನೋಡಿ, ನೋಡಿ ಇಷ್ಟೇ. ಈ ಸ್ಕ್ರೂ ಇಲ್ಲಿ ಲಾಕ್ ಆಗುತ್ತೆ ಮಣಿಗೆ. ನೋಡಿ, ಈ ಥರ ನೀವು ಒಂದು ಬ್ಲೌಸಿಗಾಗಲಿ ಪ್ಲೇನಾಗಿ ಈ ಥರ ನೆಟ್ ಕ್ಲಾತ್ ಹೊಲ್ಕೊಂಡು ಈ ಥರದ್ದು ನನ್ನ ಬೀಡ್ಸ್ಗಳನ್ನ ಹಾಕ್ಕೊಂಡು, ನಿಜವಾಗ್ಲೂ ನಾವು ಟೈಲರ್ ಆಗಿ ನಾವು ಓನ್ ಇದರಲ್ಲಿ ಯಾವುದು ಕ್ರಿಯೇಟ್ ಮಾಡ್ತೀವಿ ಅದು ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ, ನಾನು ಇಲ್ಲೊಂದು ಬೀಟ್ ಹಾಕ್ತೆ ಪರ್ಪಲ್ ಕಲರೇ, ಇದಕ್ಕೆ ನಾನು ಅಥವಾ ಗೋಲ್ಡು ಇಲ್ಲೊಂದು ಹಾಕಿದ್ರೂ ಅಷ್ಟೇ ಚೆನ್ನಾಗಿರುತ್ತೆ. ನಾನು ಸುಮ್ಮನೆ ಇದಕ್ಕೆ ಹಾಕಲ್ಲ, ನಾನು ನಿಮಗೆ ಒಂದು ಟ್ರಯಲ್ ಅಂತ ತೋರಿಸಿರೋದು. ನೋಡಿ, ನೀವು ಇದು ಕೀಳಕ್ಕೋ ಅಂದರೆ ರಿಮೂವ್ ಮಾಡೋಕ್ಕೆ ಹೋದರೆ ಇದು ಬಟ್ಟೆ ಕಟ್ಟಾಗುತ್ತೋ ಹೊರತು ನಿಮ್ಮದು ಇದು ಬೀಡ್ಸ್ ಇದಾಗಲ್ಲ, ಅಂದರೆ ಬೀಡ್ಸ್ ಹೋಗಲ್ಲ, ಬಟ್ಟೆ ಮಾತ್ರ ಹಾಳಾಗುತ್ತೆ. ಹಂಗಾಗಿ ನೀವು ಮುಂಚೆನೇ ಇದಕ್ಕೆ ಹಾಕ್ಬೇಕಾ ಬೇಡವಾ, ಹಾಕಿದ್ಮೇಲೆ ರಿಮೂವ್ ಮಾಡೋಕ್ಕಂತೂ ಆಗಲ್ಲ. ಈ ಥರ ನೀವು ಈ ಮಿಷನ್ನ ಯೂಸ್ ಮಾಡ್ಕೋಬೋದು. ನಿಜವಾಗ್ಲೂ ನೋಡಿ, ಇಲ್ಲೂ ಒಂದು ಹಾಕಿದ್ದೀನಿ ಪ್ಯಾರೆಟ್ ಗ್ರೀನ್. ಇದು ನಿಮಗೆ ಕಾಣಿಸ್ತಾ ಇದೆಯಲ್ವ ಗೊತ್ತಿಲ್ಲ, ಬಟ್ ನನಗೆ ರಿಯಲಾಗಿ ಪಿಂಕ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಹಾಕಿದ್ದೀನಿ, ಈ ಥರ ನೀವು ಹಾಕ್ಬೋದು. ನೋಡಿದ್ರಲ್ವ ಫ್ರೆಂಡ್ಸ್, ಈ ಥರ ನೀವು ಯಾವುದೇ ಸ್ಯಾಟಿನ್ ಕ್ಲಾತ್ ಅಂದರೆ ಪ್ಲೇನಾಗಿ ಸ್ಯಾಟಿನ್ ಕ್ಲಾತು ಅಥವಾ ಡಿಸೈನರ್ ಬ್ಲೌಸು, ಆಮೇಲೆ ನೀವು ಏನಾದರೂ ಗೌನ್ಸ್ಗಳು, ನಾನು ಇದನ್ನು ಗೌನ್ಗಳಿಗೂ ಕೂಡ ತೊಗೊಂಡಿದ್ದೀನಿ.
ಗೌನನ್ನು ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಈ ಮಿಷನನ್ನು ಯೂಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ನಾನು ಮುಂದೆ ವೀಡಿಯೋಗಳಲ್ಲಿ ಖಂಡಿತ ಇವೆಲ್ಲ ನಾನು ಶೇರ್ನ ಮಾಡ್ಕೊತೀನಿ. ಇವೆಲ್ಲ ನಾವು ಕ್ರಿಯೇಟಿವಿಟಿಯಾಗಿ ನಾವು ಒಂದೊಂದು ಬ್ಲೌಸ್ಗಳನ್ನ ಹೊಲ್ಕೊಟ್ರೆ ಫ್ರೆಂಡ್ಸ್, ಯಾಕೆ ಫ್ರೆಂಡ್ಸ್ ನಮಗೆ ಕಸ್ಟಮರ್ ಬರಲ್ಲ? ಹಂಗಾಗಿ ನಾನು ಈ ಐಡಿಯಾನ ಯೂಸ್ನ ಮಾಡ್ತಾಯಿದ್ದೀನಿ. ನೋಡೋಣ, ಎಲ್ಲ ಕಡೆ ಎಲ್ಲ ಥರನೂ ಸ್ಟಿಚ್ ಮಾಡಿ ಕೊಡಬೇಕು ಅಂತ ನನಗೆ ಡಿಸೈನ್ ಅಂದ್ರೇ ನನಗೆ ತುಂಬಾ ಇಷ್ಟ. ಹಂಗಾಗಿ ಇದೊಂದು ಮಿಷನ್ನ ರಿವ್ಯೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಡೀಟೇಲಾಗಿ ಕೊಟ್ಟಿದ್ದೀನಿ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಫುಲ್ ಎಲ್ಲ ನಾನು ತೋರಿಸಿ ಕೂಡ ಇದ್ದೀನಿ. ನಾನು ಎಲ್ಲ ಯಾವ ಥರ ಹಾಕೋದು, ಯಾವ ಥರ ಸ್ಕ್ರೂನ ಯಾವ ಥರ ಇಡೋದು ಎಲ್ಲ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ಫ್ರೆಂಡ್ಸ್. ನನ್ನ ವೀಡಿಯೋನ ಆದಷ್ಟು ವೀಡಿಯೋಗಳನ್ನ ಸಪೋರ್ಟ್ನ ಮಾಡಿ. ನಾನು ಇದೇ ಹಾಕ್ತೀನಿ ಅದೇ ಹಾಕ್ತೀನಿ ಅನ್ನೋಂಗಿಲ್ಲ. ನನಗೆ ಜಾಸ್ತಿ ಇವಾಗ ಕಟ್ಟಿಂಗ್ ನೋಡಿ ನನ್ನ ಟೈಲರಿಂಗ್ ಕಲಿಯೋರಿದ್ದಾರೆ. ಹಂಗಾಗಿ ಜಾಸ್ತಿ ಕಟ್ಟಿಂಗ್ಸು ಕೂಡ ಹಾಕ್ತಾಯಿದ್ದೀನಿ. ಮತ್ತು ನಾನು ವರ್ಕ್ ಮಾಡಿದಾಗ ವರ್ಕ್ಗಳನ್ನೂ ಕೂಡ ಹಾಕ್ತೀನಿ. ಇದು ಡಿಸೈನ್ ಮಾಡೋಕ್ಕೆ ಈ ಮಿಷನ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಡಿಸೈನ್ ಮಾಡುವಾಗ ಈ ಥರದ್ದು ಯಾವ ಥರ ನಾನು ಡಿಸೈನ್ ಮಾಡ್ತೀನಿ ಅನ್ನೋ ವೀಡಿಯೋಸ್ಗಳನ್ನ ಹಾಕ್ತೀನಿ. ಆದಷ್ಟು ವೀಡಿಯೋನ ಸಪೋರ್ಟ್ನ ಮಾಡಿ. ಹೊಸ್ದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಆದಷ್ಟು ವೀಡಿಯೋಗೆ ಒಂದೊಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಅಲ್ಲಿ ಪಕ್ಕದಲ್ಲಿ ಹಾಲ್ ಅನ್ನೋ ಆಪ್ಷನ್ಸ್ ಬರುತ್ತೆ. ಅದನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಬಗ್ಗೆ ಮುಂಚಿತವಾಗಿ ಬರುತ್ತೆ. ನೀವು ಕೂಡ ಮುಂಚಿತವಾಗಿ ವೀಡಿಯೋಸ್ನ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ಒಂದು ಯೂಸ್ಫುಲ್ ವೀಡಿಯೋ ಜೊತೆ ಸಿಗೋಣ. ಬಾಯ್.